ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾಲ್ ಮತ್ತು ಅಪಾರ್ಟ್ಮೆಂಟ್ನ ಸಿಬ್ಬಂದಿಗಳ ನಡುವೆ ಗಲಾಟೆ ಆಗಿರುವಂತಹ ಘಟನೆ. ಕಾಂಪೌಂಡ್ ವಿಚಾರಕ್ಕಾಗಿ ಜಟಾಪಟಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಶವಂತಪುರದ ವೈಷ್ಣವಿ ಸೇಫಿಯಾರ್ ಮಾಲ್ನಲ್ಲಿ ಘಟನೆ ನಡೆದಿದೆ. ವೈಷ್ಣವಿ ನಕ್ಷತ್ರ ನಿವಾಸಿಗಳ ನಡುವೆ ಜಟಾಪಟಿ ಆಗಿದೆ. ಎರಡು ಪ್ರಾಪರ್ಟಿಗಳ ಮಧ್ಯೆ ಕಾಂಪೌಂಡ್ ಇದೆ. ಈ ವಿಚಾರಕ್ಕೆ ಗಲಾಟೆ ಆಗಿದೆ. ಫೈರ್ ಎನ್ಒಸಿ ಹೆಸರಿನಲ್ಲಿ ಮಾಲ್ನಿಂದ ಕಾಂಪೌಂಡ್ ತೆರವು ಆರೋಪ. ಕಾಂಪೌಂಡ್ ತೆರವು ಮಾಡದಂತೆ ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ ಅಪಾರ್ಟ್ಮೆಂಟ್ನ ನಿವಾಸಿಗಳು. ಕಾಂಪೌಂಡ್ ತೆರವಿಗೆ ಅಪಾರ್ಟ್ಮೆಂಟ್ನ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆಯವರಿಂದ ಜಟಾಪಟಿ ಆಗಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ರಿ. ಒಂದು ಕಡೆ ಈ ಕಾಂಪೌಂಡನ್ನು ತೆರವುಗೊಳಿಸಲಾಗಿದೆ, ಬೀಳಿಸಲಾಗಿದೆ. ಮತ್ತೊಂದು ಕಡೆ ಅದೇ ವಿಚಾರಕ್ಕೆ ಅಪಾರ್ಟ್ಮೆಂಟ್ನ ನಿವಾಸಿಗಳು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ನಾವು ಕೋರ್ಟ್ನಿಂದ ಸ್ಟೇ ತಂದಿದ್ದೇವೆ, ಕಾಂಪೌಂಡನ್ನು ತೆರವುಗೊಳಿಸಬಾರ್ದು ಅಂಥೇಳಿ ನ್ಯಾಯಾಲಯ ಹೇಳಿದೆ. ಆದರೂ ಕೂಡ ಅದನ್ನು ಧಿಕ್ಕರಿಸಿ ಕಾಂಪೌಂಡನ್ನು ತೆರವುಗೊಳಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಸರಿಯಲ್ಲ ಅಂಥೇಳಿ ಮಾಲ್ನ ನಡೆಯ ವಿರುದ್ಧ ಅಪಾರ್ಟ್ಮೆಂಟ್ನ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಈಗ ಭೇಟಿ ಕೊಟ್ಟಿದ್ದಾರೆ. ಕುಮಾರ್ ಅಂತೇಳಿ ಸಾಯಂಕಾಲ ಈಗ ಈ ಕಾಂಪೌಂಡ್ ತೆರವು ಮಾಡಿರುವಂಥದ್ದು ನಿಮಗೆ ಏನು ಎಫೆಕ್ಟ್ ಆಗುತ್ತೆ? ಮಕ್ಕಳು ಆಟ ಆಡ್ತಾ ಇದ್ರು, ಸಣ್ಣ ಮಕ್ಕಳು. ನಮ್ದೆಲ್ಲ ಅಪಾರ್ಟ್ಮೆಂಟದಲ್ಲಿ ಸಣ್ಣ ಮಕ್ಕಳು ಇಲ್ಲೇ ಆಟ ಆಡ್ತಾರೆ. ಇಲ್ಲೇ ಆಟ ಆಡಿದಾಗ ಒಂದೇ ಸತಿ ಇದು ಬಂದುಬಿಟ್ಟು ಹಿಂಗೆ ಡೆಮಾಲಿಷ್ ಮಾಡಿ ಹೋದರೆ ಮಕ್ಕಳದ್ದು ನೋಡಿಲ್ಲ ಏನಿಲ್ಲ. ಸೀನಿಯರ್ ಸಿಟಿಸನ್ಸ್ ಇಲ್ಲಿ ಕೂತ್ಕೊತಾರೆ, ಮಾತಾಡ್ತಾರೆ. ಸಾಯಂಕಾಲ ಅಷ್ಟೊತ್ತಿಗೆ ಬಂದುಬಿಟ್ಟು ಡೆಮಾಲಿಷ್ ಮಾಡಿದರೆ ಮಕ್ಕಳಿಗೆ ಏನಾದ್ರು ತಾಗಿರ್ತಿತ್ತು. ನಮ್ಮದು ಸೇಫ್ಟಿ. ಇಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಾರೆ. ಹತ್ತಿರ ಇದು ಇದೆ, ರೈಲ್ವೆ ಸ್ಟೇಷನ್ ಇದೆ, ಇದು ಹೈವೇ. ಯಾರು ಬರ್ತಾರೋ ಯಾವಾಗ ಬರ್ತಾರೋ ಒಬ್ಬರು ಕೂಡ ಹಿಂಗೆ ಒಳಗಡೆಯಿಂದ ಇಲ್ಲಿ ಕಾಣಿಸುತ್ತೆ. ನಾವು ವಾಕ್ ಮಾಡ್ತಿರೋದು ಯಾವುದಾದ್ರು ರೆಸಿಡೆಂಟ್ಸು ಎಲ್ಲ ಕಾಣಿಸುತ್ತೆ. ಪಬ್ಬು ಬೇರೆ ಇದೆ, ಅವ್ರದ್ದು ಇದು ಥಿಯೇಟ್ರ್ ಬೇರೆ ಇದೆ. ಸೊ ಟಿಲ್ 12 o'clock 1 o'clock ತನಕ ಅದು ನಡೀತಾನೆ ಇರುತ್ತೆ. ಈಗ ನಮಗೆ ಸೆಕ್ಯೂರಿಟಿ ವೈಸ್ ಈಗ ಏನು ಪ್ರೊವೈಡ್ ಮಾಡ್ತಾರೆ? ನಮ್ಮ ಸಣ್ಣ ಮಕ್ಕಳು, ಸೀನಿಯರ್ ಸಿಟಿಸನ್ಸು, ಲೇಡೀಸು, ನಾವೆಲ್ಲರೂ ಇಲ್ಲೇ ಇದ್ದೀವಿ. ಇಲ್ಲೆಲ್ಲ ಕೆಳಗಡೆ ಫ್ಲ್ಯಾಟ್ಸ್ ಇದ್ದಾವೆ. ಏನು ಸೇಫ್ಟಿ ಪ್ರೊವೈಡ್ ಮಾಡ್ತಾರೆ? ಎಲ್ಲ ಇಂಜಂಕ್ಷನ್ ಸ್ಟೇ ಆರ್ಡರು ಅದೆಲ್ಲ ತಂದಾದ್ಮೇಲೂ ಕೂಡ ಏನು ಇಂಟಿಮೇಷನ್ ಮಾಡಲಾರ್ದೆ ಹಾಗೆ ಈ ಥರ ಆ್ಯಕ್ಷನ್ ತೊಗೊಳೋದಿತ್ತು ಅಂದರೆ JCB ಈ ಥರ ಬಂದು ಮಾಡೋದಿತ್ತು. ಅವರು JCB ಅವರು ಬಂದು ಹೊಡೆದ್ಬಿಟ್ಟು ಫಾಸ್ಟಾಗಿ ಹೋಗ್ತಿದ್ದಾರೆ. ನಮ್ಮ ಎಸ್ಟೇಟ್ ಮ್ಯಾನೇಜರ್ ಅವರು ನಿಲ್ಸಕ್ಕೆ ಟ್ರೈ ಮಾಡಿದರೆ ಸರಿತಿರಲಿಲ್ಲ ಅಂದರೆ ಅವ್ರನ್ನ ಏನು ಕಿಕ್ ಮಾಡ್ಕೊಂಡೇ ಹೋಗ್ತಿದ್ರೇನೋ ಆ ಥರ ನಡೆಸ್ಕೊಂಡು ಹೋದ್ರು. ಅದ್ರದ್ದು ಕೂಡ ವಿಡಿಯೋ ರೆಕಾರ್ಡಿಂಗು, ಇವ್ರು ಏನೇನು ಮಾಡಿದ್ರು ಎಲ್ಲದೂ ಅದ್ರದ್ದು ರೆಕಾರ್ಡಿಂಗ್ ಇದೆ, ಫೋಟೋಸ್ ಇದೆ ನಮ್ಮ ಹತ್ರ. ನನ್ನ ಹೆಸರು ದೀಪ್ತಿ ಪವನ್ ಕುಮಾರ್. ಕಾಂಪೌಂಡ್ಗಾಗಿ ಅಪಾರ್ಟ್ಮೆಂಟ್ ಮತ್ತು ಮಾಲ್ ಸಿಬ್ಬಂದಿಗಳು ಅಪಾರ್ಟ್ಮೆಂಟ್ನ ನಿವಾಸಿಗಳ ನಡುವೆ ಜಟಾಪಟಿ ಆಗಿರುವಂಥದ್ದು ಯಶವಂತಪುರದಲ್ಲಿ ಘಟನೆ ಆಗಿದೆ.